ಹೇ ಹಾಯ್ ಹೆಲೋ ಎವ್ರಿ ಒನ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನಗಳ ನಂತರ. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಐ ಆಮ್ ಆಲ್ಸೋ ಡೂಯಿಂಗ್ ವೆರಿ ವೆಲ್. 2 months ಆಗಿತ್ತು ಆಲ್ಮೋಸ್ಟ್. ಐ ಥಿಂಕ್ ನಾನು ಯೂಟ್ಯೂಬಲ್ಲಿ ಬ್ಲಾಗ್ ಮಾಡೋಕ್ಕೆ ಸ್ಟಾಪ್ ಮಾಡಿ, ಬಿಕಾಸ್ ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ರನ್ನಿಂಗಲ್ಲಿತ್ತು. ಹಾಗಾಗಿ ಸ್ಟಾಪ್ ಮಾಡಿದ್ದೆ ಡ್ಯೂ ಟು ಸಮ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಆರ್ ಸ್ಟ್ರೆಸ್ ಲಾಟ್ ಆಫ್ ಥಿಂಗ್ಸ್ ವಿಲ್ ಅಕ್ಕರ್ ಅಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಬಿಕಾಸ್ ಆಫ್ ದ್ಯಾಟ್, ಸೊ ಫೈನಲಿ ಈಗ ಸೆಕೆಂಡ್ ಟ್ರೈಮಿಸ್ಟರ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ನಾವು ಐ ಆಮ್ ಹೆಡಿಂಗ್ ಟುವರ್ಡ್ಸ್ ದ ಥರ್ಡ್ ಟ್ರೈಮಿಸ್ಟರ್ ಆಫ್ ಮೈ ಪ್ರೆಗ್ನೆನ್ಸಿ. ಸೊ ಈಗ ಐ ಆಮ್ ಫೀಲಿಂಗ್ ಓಕೆ. ಸೊ ಐ ಥಾಟ್ ಈಗ ಆಲ್ಮೋಸ್ಟ್ ಕೆಲ್ಸಕ್ಕೆ ಹೋಗೋಕ್ಕಿಂತ ಮನೆಯಲ್ಲೇ ಇರ್ತೀನಿ ಯೂಶ್ವಲ್ ಆಗಿ. ಹಾಗಂತ ಏನು ಕಂಪ್ಲೀಟಾಗಿ ಜಾಬ್ ಬಿಟ್ಟಿಲ್ಲ, ಬಟ್ ಮಾರ್ನಿಂಗ್ ಹೋಗ್ತೀನಿ, ಈವ್ನಿಂಗ್ ಬಂದುಬಿಡ್ತೀನಿ ಆ್ಯಂಡ್ somehow I can able to spend much more time in ಮನೆ. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು. ಸೊ ಯಾ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿಂದ ಬ್ಲಾಗ್ನ. ಆ್ಯಂಡ್ ಹೇಗೆ ಸ್ಟಾರ್ಟ್ ಮಾಡೋದಂತ ಗೊತ್ತಾಗ್ತಿಲ್ಲ. ಐ ಥಾಟ್ ಆಫ್ ಸ್ಟಾರ್ಟ್ ಇಟ್ ವಿತ್ ಕುಕ್ಕಿಂಗ್ ವಿಡಿಯೋಸ್. ಅಂದರೆ ಜನರಲ್ಲಾಗಿ ಡೇ ಟು ಡೇ ವ್ಲಾಗ್ಸ್ನ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೈಕ್ರೋಫೋನ್ ಮಿಸ್ ಆಗಿದೆ, ಗೊತ್ತಿಲ್ಲ ನನಗೆ ಈ ವಿಡಿಯೋದಲ್ಲಿ ನಿಮಗೆ ನನ್ನ ವಾಯ್ಸ್ ಕ್ಲಿಯರಾಗಿ ಬರುತ್ತೋ ಇಲ್ವೋ ಅಂತ. ಬಟ್ ಫ್ರಮ್ ನೆಕ್ಸ್ಟ್ ವಿಡಿಯೋ ಐ ಅಶ್ಯೂರ್ ಯು ದ್ಯಾಟ್ ಏನು ನನ್ನ ವಾಯ್ಸ್ ಕ್ಲಿಯರಾಗಿ ಬರುತ್ತೆ, ಬಿಕಾಸ್ ಐ ಯೂಸ್ ಟು ಗೆಟ್ ಅ ಮೈಕ್ರೋಫೋನ್. ಸೊ ಇಟ್ಸ್ ಆಲ್ಮೋಸ್ಟ್ ಟೈಮ್ ನಾವು ಈಗ 8:30 ಆಗಿದೆ, ನೈಟ್ 8:30. ಸೊ ಈಗ ನಾನು ಇವತ್ತು ಈಗಿನ ಅಟ್ ಪ್ರೆಸೆಂಟ್ ವ್ಲಾಗಲ್ಲಿ ದಹಿ ಆಲೂ ಮತ್ತು ರೋಟಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇವತ್ತು ನೈಟ್ ಊಟ ತಿನ್ನೋದಕ್ಕೆ. ಸೊ ಅದ್ರ ಬಗ್ಗೆ ನಾನು ವ್ಲಾಗ್ ಮಾಡ್ತೀನಿ ಇವಾಗ. ಓಕೆ, ಸೊ ಯಾ, the first and foremost thing, obviously I need your support and your blessings. So please do watch my YouTube channel and do subscribe and like ಅಂತ ಹೇಳ್ತಾ. ಸೊ ಲೆಟ್ಸ್ ಸ್ಟಾರ್ಟ್. ಓಕೆನಾ? ಈಗ ದಹಿ ಆಲೂ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಇವಾಗ ನಾನು ಫಸ್ಟು ದಹಿ ಆಲೂ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅದಕ್ಕೆ ಒಂದು ಬಟ್ಲು ತೊಗೊಂಡು ಬಟ್ಲಲ್ಲಿ ಮೊಸರು ಹಾಕೋಬೇಕು. ಸೊ ದಹಿ ಅಂದರೆ ಮೊಸರು ಹಿಂದಿಯಲ್ಲಿ, ಸೊ ಪಂಜಾಬಿಯಲ್ಲೂ ದಹಿನೇ. ಸೊ ಒಂದು ಬೌಲಲ್ಲಿ ನೀವು ಎಷ್ಟು, ನಾನು ಇಲ್ಲಿ 1/2 ಲೀಟರ್ ಮೊಸರು ತೊಗೊಂಡಿದ್ದೀನಿ. ನಾವಿರೋದೇ ಇಬ್ಬರು, ಲೈಕ್ ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಪಾಪ 3 ಜನ ಇದ್ದೀವಿ. ಬಟ್ ಸ್ಟಿಲ್ ಆಲೂ ಅಂದರೆ ನನಗೂ ತುಂಬ ಇಷ್ಟ, ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ. ಹಾಗಾಗಿ ನಾನು ಆಲ್ಮೋಸ್ಟ್ 1/2 ಲೀಟರ್ ದಹಿನ ತೊಗೊಂಡಿದ್ದೀನಿ. ಹೀಗೆ ಒಂದು ದಹಿನ ತೊಗೋಬೇಕು. ಈಗ ಇದರೊಳಗಡೆ ನಾವು ಆ್ಯಕ್ಚುಲಾಗಿ ನನ್ನದು ಸ್ಟ್ಯಾಂಡ್ ಸಹ ಮಿಸ್ ಆಗಿದೆ, ವ್ಲಾಗಿಂಗ್ ಸ್ಟ್ಯಾಂಡ್. ಆ್ಯಂಡ್ ಸೆಲ್ಫ್ ವ್ಲಾಗ್ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಫೇಸ್ ತೋರಿಸ್ಕೊಂಡು ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಸೊ ಹಾಗಾಗಿ ಜಸ್ಟ್ ಹೇಗೆ ಮಾಡ್ತಿದ್ದೀನಿ ಅದ್ರದ್ದು ವಿಡಿಯೋ ಮಾಡ್ತೀನಿ. ಸೊ ಸ್ವಲ್ಪ ಚಿಟಿಕೆ ಅರಿಶಿಣ, ಓಕೆ, ಅರಿಶಿಣ ತಗೋಬೇಕು. ಆಮೇಲಿಂದ ಸ್ವಲ್ಪ ಅಚ್ಚ ಖಾರದ ಪುಡಿ, ಓಕೆ. ಖಾರ ಬೇಕಿದೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಇಲ್ಲಾಂದರೆ ಸ್ವಲ್ಪ ಸಾಕಾಗುತ್ತೆ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕೋಬೇಕು. ಆಮೇಲೆ ಧನಿಯಾ ಪೌಡರ್ ಇದೆ ಅಂದರೆ ಧನಿಯಾ ಹಾಕೋಬೇಕು. ನಾನು ಕಟ್ ಮಾಡ್ಕೋಬೇಕು, ಸಿಸರ್ ತಗೋತೀನಿ. ಧನಿಯನೂ ಸಹ ಹಾಕಿದ್ದೀನಿ. ಸೊ ಇವಾಗ ಗೊತ್ತಾಯ್ತಲ್ಲ, ಮೊಸರೊಳಗಡೆ ಸ್ವಲ್ಪ ಅರಿಶಿಣ ಮತ್ತು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕಿದ್ದೀನಿ. ಇದಕ್ಕೆ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಓಕೆನಾ? ನಾನೀಗ ಸ್ವಲ್ಪ ಹಾಕಿರ್ತೀನಿ, ಬಿಕಾಸ್ ಆಮೇಲಿಂದ ಮತ್ತೆ ಫ್ರೈ ಮಾಡುವಾಗ ನಾನು ಸ್ವಲ್ಪ ಹಾಕ್ಕೋಬೇಕು ಅದಕ್ಕೆ.
ಈಗ ಮೊಸರು ಹಾಕಾಯಿತು. ಈಗ ಚೆನ್ನಾಗಿ ಇದನ್ನು ಮಿಕ್ಸಪ್ ಮಾಡಬೇಕು ಮೊಸರು ಜೊತೆ. ಈ ಥರ ಸ್ಟಿರ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ದಹಿ ಸ್ವಲ್ಪ ಏನು ದಪ್ಪ ದಪ್ಪ ಇರುತ್ತಲ್ಲ ಮೊಸರು, ಅದು ಫುಲ್ಲು ಮಸಾಲೆ ಜೊತೆ ಮಿಕ್ಸ್ ಆಗಿ ತಿನ್ನಾಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಮುಂಚೆನೇ ಆಲೂಗೆಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಆಲೂಗೆಡ್ಡೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ ಮತ್ತು ಟೊಮ್ಯಾಟೊ ಫಸ್ಟ್ ನಾವು ಅದನ್ನು ಒಗ್ಗರಣೆ ಮಾಡೋದಕ್ಕೆ ಯೂಸ್ ಮಾಡ್ಕೋಬೇಕು. ಸೊ ಇವಾಗ ಆಲೂಗೆಡ್ಡೆ ಮಾತ್ರ ಬಾಯ್ಲ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಈ ಮಸಾಲೆ ಏನಿದೆ ನಾನು ನಿಮಗೆ ತೋರಿಸಿದ್ದು ಇದರೊಳಗಡೆ ಹಾಕಬೇಕು. ಬಾಯ್ಲ್ ಮಾಡಿರೋದನ್ನ ನೀಟಾಗಿ ಇದರೊಳಗಡೆ ಹಾಕೋಬೇಕು. ಯೂಶ್ವಲಿ ವಿಡಿಯೋ ಮಾಡುವಾಗ ಕೆಲವರು ಎಲ್ಲದಕ್ಕೂ ಸ್ಪೂನ್ ಯೂಸ್ ಮಾಡ್ತಾರೆ, ಬಟ್ ಲಿಟ್ರಲಿ ಹೇಳಬೇಕು ಅಂತಂದರೆ ಹ್ಯಾಂಡ್ಸಿಂದನೇ ಟೇಸ್ಟ್ ಬರೋದು ಪ್ರತಿಯೊಂದಕ್ಕೂ. ಏನು ಕ್ಲೆನ್ಸಿನೆಸ್ ಅಂತ ಅಂದ್ಬಿಟ್ಟು ಸ್ಪೂನ್ ಯೂಸ್ ಮಾಡಿದ್ರು ಐ ಡೋಂಟ್ ಥಿಂಕ್ ಸೊ. ಹಿಂದೆ ಎಲ್ಲ ಅಮ್ಮಂದಿರೆಲ್ಲ ಎಷ್ಟು ಹ್ಯಾಂಡ್ಸ್ ಯೂಸ್ ಮಾಡಿ ಅಡುಗೆ ಮಾಡ್ಕೊಬಂದಿದ್ದಾರೆ. ಏನಾದರೂ ಹೆಲ್ತ್ ಇಶ್ಯೂಸ್ ಆಗಿದೆಯೋ? ಆ್ಯಕ್ಚುಲಿ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇವಾಗ ನೀವು ನೋಡಿದ್ದೀರಾ, ಹಾಲು ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಇದ್ರ ಜೊತೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಇದನ್ನು ಹೀಗೆ ಮಿಕ್ಸ್ ಮಾಡಿಟ್ಟಿದ್ದೀನಿ ಹಾಲನ್ನ. ಈಗ ಇದೊಂದು 5 ಮಿನಿಟ್ ಹಾಗೆ ಮ್ಯಾರಿನೇಟ್ ಆಗಲಿ, ಅಂದರೆ ಸ್ವಲ್ಪ ಚೆನ್ನಾಗಿ ಅಬ್ಸರ್ವ್ ಆಗಲಿ ಅಂತ ಬಿಟ್ಟು ಈಗ ತಡ್ಕ ಹಾಕೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಆವಾಗಲೇ ನಾನು ಮ್ಯಾರಿನೇಟ್ ಮಾಡಿಟ್ಟಿರೋದು ನೋಡಿದ್ದೀರಾ, ದಹಿ ಮತ್ತು ಹಾಲನ್ನು. ಇವಾಗ ತಡ್ಕ ಅಂದರೆ ಒಗ್ಗರಣೆ ಹೇಗೆ ಹಾಕೋದು ಅಂತ ದಹಿ ಹಾಲು ಮಾಡೋದಕ್ಕೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಆ ಪ್ಯಾನ್ಗೆ ಸ್ವಲ್ಪ ಇದು ಕುಕ್ಕಿಂಗ್ ಆಯಿಲ್ ಹಾಕಬೇಕು. ಯೂಶ್ವಲಾಗಿ ಪ್ಯೂರ್ ಯೂಸ್ ಮಾಡೋದು. ಇದು ಯೂಶ್ವಲಾಗಿ ದಹಿ ಹಾಲು ಬಂದು ಇದು ಆಲ್ಮೋಸ್ಟ್ ಲೈಕ್ ಪಂಜಾಬಿ ಸೈಡು ಅಡುಗೆ. ನಮ್ಮ ಅತ್ತೆ ಮನೆಯೆಲ್ಲ ಯೂಶ್ವಲಾಗಿ ಸರ್ಸೋಂ ಕಾ ತೇಲ್ ಯೂಸ್ ಮಾಡ್ತಾರೆ, ಅಂದರೆ ಸಾಸಿವೆ ಎಣ್ಣಿಂದು. ಆ್ಯಂಡ್ ಅದು ತುಂಬ ಟೇಸ್ಟಿಯಾಗಿರುತ್ತೆ ಯೂಶ್ವಲಾಗಿ ಆಯಿಲ್ ಯೂಸ್ ಮಾಡೋದ್ರಿಂದ. ಬಟ್ ಸೌತ್ ಇಂಡಿಯಾದಲ್ಲಿ ನಾವಿಲ್ಲಿ ಪ್ಯೂರು ಯೂಸ್ ಮಾಡೋದ್ರಿಂದ ನಾನು ಅದೇ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕಾದಿದೆ. ಸೊ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ್ದೀನಿ. ಈಗ ಮೇಲ್ಗಡೆಯಿಂದ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಾಗಿ ನಾನು ಮನೇಲೇ ಮಾಡ್ಕೋತಾ ಇರ್ತೀನಿ ಯೂಶ್ವಲಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟು, ಬಟ್ ಈಗ ಸ್ವಲ್ಪ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಹೊರಗಡೆಯಿಂದ ತಂದಿರೋ ಪೇಸ್ಟೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಮೈಲ್ಡ್ ಫ್ಲೇಮಲ್ಲಿ ಇಟ್ಕೊಂಡು, ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ನಿಮಿಷ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ. 1 ಮಿನಿಟ್ ಬೇಟ, ನಾನೇ ಕೊಡ್ತೀನಿ. ಆರೋಹಿ ವೈಟ್. ಸೊ ಇದು ಆಲ್ಮೋಸ್ಟ್ ಸ್ವಲ್ಪ ಫ್ರೈ ಆಗಿದೆ ಈಗ ಆನಿಯನ್ನು. ಈಗ ಇದಕ್ಕೆ ನಾನು ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ವೆಯ್ಟ್, 1 ನಿಮಿಷ ಕೊಡ್ತೀನಿ. ಈಗ ಟೊಮ್ಯಾಟೊ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಈಗ ಅದು ಟೊಮ್ಯಾಟೊ ಎಲ್ಲ ಬಾಯ್ಲ್ ಆಗಬೇಕು, ಆನಿಯನ್ ಜೊತೆ ಮಿಕ್ಸ್ ಆಗಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜೊತೆ. ಸೊ ಒಂದು 5 ಮಿನಿಟ್ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಟ್ಟಿದ್ದೆ. ಇವಾಗ ನೋಡಿ ಸ್ವಲ್ಪ ಬೆಂದಿದೆ. ಈ ಥರ ಬೆಂದಮೇಲೆ ಇವಾಗ ನಾವು ಅದೇ ಆಲೂಗೆಡ್ಡೆ ಜೊತೆ ಮ್ಯಾರಿನೇಟ್ ಮಾಡಿದ್ವಲ್ಲ ಮೊಸರು ಜೊತೆ, ಅದನ್ನು ಇದರೊಳಗಡೆ ಹಾಕಬೇಕು. ಬೇಟ
ಅಲ್ವಾ. ಸೊ ನೀವು ನೋಡಿದ್ದೀರಾ, ಇದು ತಡ್ಕ ಮಾಡಿದ್ದು ನಾನು. ಆ ತಡ್ಕನ ಇವಾಗ ಇದರೊಳಗಡೆ ಹಾಕಿದ್ದೀನಿ. ಅದು ನಾನು ಒಗ್ಗರಣೆ ಹಾಕಿದ್ನಲ್ಲ ಅದರೊಳಗಡೆ. ಈಗ ಇದನ್ನು ಒಂದು 5 ರಿಂದ 10 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಓಕೆನಾ. ಸೊ ನಾನು ಇವಾಗ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಇವಾಗ ಇದನ್ನು ಒಂದು 10 ನಿಮಿಷ ಹಾಗೆ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ. ಸೊ ನೋಡಿ ಇವಾಗ ಅದು ಕುದೀತಾ ಇದೆ. ಇವಾಗ ಮೇಲಿಂದ ಸ್ವಲ್ಪ ಕಸೂರಿ ಮೇಥಿನ ಉದುರಿಸ್ಕೋಬೇಕು ಈ ಥರ ನೀಟಾಗಿ. ಇದು ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಇದು ಹಾಕ್ಕೊಂಡ್ರೆ. ಅಂದರೆ ಕಸೂರಿ ಮೇಥಿ ಹಾಕೋದು ಯೂಶ್ವಲ್ ಆಗಿ ನಾನು. ಚೆನ್ನಾಗಿ ಇದು ಸಬ್ಜಿ ಏನಿದೆ ಇದು ತಿಕ್ಕಾಗೋ ಥರ ಬೇಕು ಅಂದರೆ ಜಾಸ್ತಿ ಬೇಯಿಸ್ಕೊಳ್ಳಿ, ಇಲ್ಲ ಸ್ವಲ್ಪ ತಿನ್ನಾಗಬೇಕು ಅಂದರೆ ಸ್ವಲ್ಪ ಈ ಥರ ಇದೆ. ಸೊ ನಮ್ಗೆ ಯೂಶ್ವಲಿ ಸ್ವಲ್ಪ ತಿಕ್ಕಾಗೇ ಬೇಕು. ನನ್ನ ಹಸ್ಬೆಂಡ್ಗೆ ಸಾಂಬಾರು ಥರ ಇಷ್ಟ ಆಗೋಲ್ಲ, ಹಾಗಾಗಿ ನಾನು ಇದು ಸ್ವಲ್ಪ ಗಟ್ಟಿಯಾಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಅಷ್ಟು 10 ಮಿನಿಟ್ಸ್ ಆಗಿದೆ. ಇವಾಗ ನೀವು ನೋಡ್ಬೋದು ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರ್ತಾಯಿದೆ ಈ ಥರ. ಓಕೆ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿಯಾಗಿ ಮೊಸರು ಜೊತೆ ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಅದು ಹಾಫ್ ಆನ್ ಅವರ್ ಮುಂಚೆನೇ ಮಾಡಿಟ್ಕೊಂಡ್ರೆ ಏನಾಗುತ್ತೆ, ಅವಾಗ ಅದು ಚೆನ್ನಾಗಿ ಮೊಸರು ಏನಿರುತ್ತೆ ಅದು ಅಬ್ಸಾರ್ಬ್ ಆಗಿರುತ್ತೆ ಮಸಾಲೆ ಜೊತೆ. ಆವಾಗ ಈ ಥರ ಸ್ವಲ್ಪ ವೈಟ್ ಇಷ್ಟು ಕಾಣುತ್ತಲ್ಲ ಮೊಸರುದು, ಅದೆಲ್ಲ ಹೋಗುತ್ತೆ. ಇಲ್ಲಾಂದರೆ ಇನ್ಸ್ಟೆಂಟಾಗಿ ಬೇಕು ಅಂದಾಗ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ. ಎಲ್ಲ ಆಲ್ಮೋಸ್ಟ್ ಗ್ರೇವಿ ತಿಕ್ಕಾಗ್ತಾ ಇದೆ ಇವಾಗ. ನೋಡಿದೆ ಆಗಿದೆ ಆಲ್ಮೋಸ್ಟು. ಇನ್ನೊಂದು ಸ್ವಲ್ಪ ಹಾಗೆ ಸಿಮ್ಮಲ್ಲಿಟ್ಟು ಹಾಗೆ ಬಿಸಿ ಮಾಡೋಕ್ಕೆ ಇಡ್ತೀನಿ ಬಾಯ್ಲ್ ಆಗೋದಕ್ಕೆ. ಈಗ ಸೈಡಲ್ಲಿ ರೊಟ್ಟಿ ಮಾಡೋದಕ್ಕೆ ರೆಡಿ ಮಾಡ್ಕೊತೀನಿ. ಆಲ್ಮೋಸ್ಟ್ ಎಲ್ಲ ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಮಧ್ಯಾಹ್ನನೇ. ಇವಾಗ ಒತ್ತೋದಷ್ಟೇ ಈಗ ಬಾಕಿ. ಸೊ ಲೆಟ್ಸ್ ಡೂ ಇಟ್. ಆಗಿದೆ. ಈಗ ಇದ್ರ ಮೇಲೆ ಗೀ ಅಪ್ಲೈ ಮಾಡಬೇಕು. ಗೀ ಎಲ್ಲ ಯೂಶ್ವಲಾಗಿ ಬಟರ್ ನಾವು ಯೂಸ್ ಮಾಡೋದು. ಬಟರ್ ಈ ಥರ ಹಾಕ್ಕೊಂಡಿದ್ದೀನಿ ನಾನು. ಗಾರ್ಲಿಕ್ ಬಟರ್ ಇದು. ಸೊ ಫೈನಲಿ ಆಗಿದೆ. ಈಗ ತಿನ್ನುವಂತಹ ಸಮಯ. ಬೌಲ್ಗೆ ಹಾಕಿ. ಸೊ ದಹಿ ಆಲೂ ಜೊತೆ ಚಪಾತಿ ರೆಡಿ ಆಗಿದೆ ನನ್ನ ಮಗಳು ತಿನ್ನೋದಕ್ಕೆ. ಓಕೆ.